ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇದು ನೀವ್ಯಾರು ನೋಡಿರೋದ ಆಲ್ಮೋಸ್ಟ್ 99% ಜನಕ್ಕೆ ಇದರ ಅನುಭವ ಇರಲ್ಲ, ಇದು ಕೇಳಿರಲ್ಲ. ನೋಡಿ, ಇದೇ ವಿಶೇಷವಾದ ಗಿಡ. ಯಾರಿಗಾದ್ರೂ ಗೊತ್ತಾದರೆ ಸ್ವಲ್ಪ ಗೆಸ್ ಮಾಡಿ ಕಮೆಂಟ್ ಮಾಡಿ. ನೋಡಿ, ಬೇಕಾದ್ರೆ ಸೂಕ್ಷ್ಮತೆಯಿಂದ ನೋಡಿ ಹೇಗಿದೆ ಗಿಡ ಅಂತೇಳಿ. ಯಾರಿಗಾದ್ರೂ ಹೆಸರು ಗೊತ್ತಾಯ್ತು ಅಂದ್ಕೊಳ್ತೀನಿ. ಕೆಲವೇ ಜನ ಗೊತ್ತಿರಬಹುದು. ಅದರಲ್ಲೂ ಇತ್ತೀಚೆಗೆ ಇದ್ರ ಬೇಡಿಕೆ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ವಿಶೇಷತೆ ಏನಂದರೆ ಇದು ಬೆಳ್ಳುಳ್ಳಿ ಗಿಡ. ಇದು ನೀವು ಮನೆಯಲ್ಲಿ ಮಾಮೂಲಿ ಸರ್ವೇ ಸಾಮಾನ್ಯ ನೋಡಿರ್ತಾರಲ್ಲ ಬೆಳ್ಳುಳ್ಳಿ, ಆ ಥರ ಬೆಳ್ಳುಳ್ಳಿ ಅಲ್ಲ ಇದು. ಇದರಲ್ಲಿ ನೀವು ಎಷ್ಟೇ ಬೆಳೆಸಿದ್ರೂ ಗೆಡ್ಡೆ ಆಗಲ್ಲ. ಅದೇ ಇದ್ರ ವಿಶೇಷ. ನಿಮಗೆ ಆ ಬೆಳ್ಳುಳ್ಳಿ ಪರಿಮಳ ಏನಿದೆಯೋ ಇದು ಎಲೆ ಕಟ್ ಮಾಡಿ ಅಡುಗೆಗೆ ಹಾಕಿದರೆ ಸಾಕು. ಅದರ ಬೆಳ್ಳುಳ್ಳಿಯಲ್ಲಿ ಏನು ಬೆನಿಫಿಟ್ ಇದೆ, ಏನು ಪರಿಮಳ ಇದೆ, ಅದು ನಿಮ್ಗೆ ಅಷ್ಟೇ ಸಿಗುತ್ತೆ. ಬರೀ ಎಲೆ ಕಟ್ ಮಾಡಿ ಯೂಸ್ ಮಾಡೋ ಥರದ್ದು ಇದು. ನೋಡಿ, ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದಾಗ ಚೈನೀಸ್ ಊಟ ಮಾಡುವಾಗ ನೋಡಿರ್ತೀರಿ, ಅಡುಗೆ ಮೇಲೆ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಹಾಕಿರ್ತಾರೆ ನಿಮ್ಗೆ ಈರುಳ್ಳಿ ಎಲೆಗಳನ್ನ. ಆ ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಬೆಳ್ಳುಳ್ಳಿ ಪರಿಮಳ, ಇದು ಈರುಳ್ಳಿ ಅಲ್ಲ. ನೋಡಿ, ಇದು ನೀವು ಹಾಗೆ ಒಂದೊಂದು ಎಲೆ ಕಟ್ ಮಾಡ್ಕೊಳ್ತಾ ಯೂಸ್ ಆಗಿದ್ರೆ ಮತ್ತೆ ಚಿಗುರು ಬರ್ತಾ ಇರುತ್ತೆ. ಹೊಸದು ಸೂಟ್ಸು ಶುರುವಾಗಿ ನಿಮಗೆ ಗಿಡಗಳು ಡೆವಲಪ್ ಆಗುತ್ತೆ. ನೋಡಿ, ಇದು ವಿಶೇಷವಾದ ಗಿಡ. ನಮ್ಮಲ್ಲಿ ಇಷ್ಟು ಸ್ಟಾಕ್ ಇದೆ. ಇದು ಆಲ್ಮೋಸ್ಟ್ ಈಗ ಒಂದು 2-3 ವರ್ಷದಿಂದ ನಮ್ಮ ಹತ್ರ ಇದೆ. ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ನೋಡಿ, ಇದನ್ನು ನೆಲದಲ್ಲಿ ಹಾಕ್ಕೊಳ್ಳೋದು ತುಂಬ ಕಷ್ಟಕರ ಪರಿಸ್ಥಿತಿ. ಹೆಗ್ಗಣಗಳದ್ದು ತುಂಬ ಕಾಟ. ತುಂಬ ಅವಾಗವಾಗ ಕಟ್ ಮಾಡಿ ಇದು ಮಾಡಿಬಿಡುತ್ತೆ. ಆದ್ರೂ ಸ್ವಲ್ಪ ಸುರಕ್ಷಿತವಾಗಿ ಸ್ವಲ್ಪ ಇಟ್ಕೊಂಡಿದ್ದೀವಿ. ನೋಡಿ, ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ತಗೊಂಬಂದು ಇಟ್ಕೊಂಡು ಮನೇಲಿ. ತುಂಬ ಉಪಯುಕ್ತವಾದ ಮಾಹಿತಿ ಇದು. ನೋಡಿ, ಬೆಳ್ಳುಳ್ಳಿ ಗಿಡ. ನೀವು ಒಂದೇ ಒಂದು ಸ್ವಲ್ಪ ಕಟ್ ಮಾಡಿ ಬಾಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಆ ಪರಿಮಳ ಗೊತ್ತಾಗುತ್ತೆ. ಆ ಬೆಳ್ಳುಳ್ಳಿ ಘಾಟ್ ಏನು ಸಿಗುತ್ತೆ ನಿಮಗೆ ಇದರಲ್ಲೇ ಸಿಗುತ್ತೆ. ನೋಡಿ, ಇವತ್ತಿನ ಮಾಹಿತಿ ಇಷ್ಟು. ಥ್ಯಾಂಕ್ ಯು.